ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇನ್ನೇನು ಆಷಾಢ ಮಾಸ ಕೂಡ ಮುಗೀತಾ ಇದೆ. ಅಮಾವಾಸ್ಯೆ ಹತ್ತಿರದಲ್ಲೇ ಇದೆ. ಅಮಾವಾಸ್ಯೆ ಯಾವ ದಿನ ಇದೆ, ಅಮಾವಾಸ್ಯೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಹಾಗೆ ಈ ದಿನದ ವಿಶೇಷತೆ ಏನು, ಆಚರಣೆ ಏನು, ಪ್ರತಿಯೊಂದು ಕೂಡ ವಿವರವಾಗಿ ತಿಳಿಸಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಇದೇ 2026 ಆಗಸ್ಟ್ 12ನೇ ತಾರೀಕು ಬುಧವಾರ, ಆಷಾಢ ಅಮಾವಾಸ್ಯೆ. ಇದನ್ನು ಭೀಮನ ಅಮಾವಾಸ್ಯೆ ಅಂತ ಕೂಡ ಕರೆಯಲಾಗುತ್ತೆ. ಹಾಗೆ ಈ ದಿನ ತುಂಬಾ ವಿಶೇಷ ಅಂದರೆ ಜ್ಯೋತಿರ್ಭೀಮೇಶ್ವರ ವ್ರತ, ಅಥವಾ ಇದನ್ನು ಪತಿ ಸಂಜೀವಿನಿ ವ್ರತ ಅಂತ ಕೂಡ ಕರೆಯಲಾಗುತ್ತೆ. ತುಂಬ ಜನ ಭೀಮನ ಅಮಾವಾಸ್ಯೆ ಅಂದರೆ ಈ ದಿನ ಗಂಡನ ಪಾದಪೂಜೆ ಮಾಡೋದೇ ವಿಶೇಷ ಅಂತ ತಿಳ್ಕೊಂಡಿದ್ದೀರಾ. ಖಂಡಿತವಾಗ್ಲೂ ಅಲ್ಲ. ಅದು ಈ ದಿನದ ಪೂಜೆಯ ಒಂದು ಭಾಗ ಅಂತ ಅನ್ಕೋಬೋದು. ಅದೇ ಮುಖ್ಯ ಅಲ್ಲ. ಈ ದಿನ ಮುಖ್ಯವಾಗಿ ಮಾಡುವಂಥ ಇನ್ನೊಂದು ಪೂಜೆ ಅಂದರೆ ಜೋಡಿ ದೀಪ, ಅಂದರೆ ದೀಪದ ಕಂಬದ ಪೂಜೆಯನ್ನು ಈ ದಿನ ಮಾಡಬೇಕು. ಪಾರ್ವತಿ ಪರಮೇಶ್ವರ ಅಂತ ಹೇಳಿ 2 ಜೋಡಿ ದೀಪನ ಸ್ಥಾಪನೆ ಮಾಡಿ ಪೂಜೆ ಮಾಡಬೇಕು. ಯಾವ ರೀತಿ ಪೂಜೆ ಮಾಡಬೇಕು, ಹೇಗೆಲ್ಲ ಸಿದ್ಧತೆಗಳನ್ನ ಮಾಡ್ಕೋಬೇಕು, ಇವತ್ತಿನ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸಿದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ಇನ್ನೊಂದು ಅತಿ ಮುಖ್ಯವಾದ ವಿಚಾರ ಏನು ಅಂದರೆ, ಈ ದಿನ ಸೂರ್ಯಗ್ರಹಣ ಇದೆ ಅನ್ನುವಂಥದ್ದು. ಸೂರ್ಯಗ್ರಹಣ ಆಗಸ್ಟ್ 12ನೇ ತಾರೀಕು ರಾತ್ರಿ 9 ಗಂಟೆಯಿಂದ ಬೆಳಗಿನ ಜಾವ 4:25 ತನಕ ಇರುತ್ತೆ. ಈ ಸೂರ್ಯಗ್ರಹಣ ಭಾರತದಲ್ಲಿ ಗೋಚಾರ ಆಗೋದಿಲ್ಲ. ಯಾವುದೇ ರೀತಿ ಸೂತಕದ ಆಚರಣೆಗಳನ್ನ ಮಾಡಬೇಕು ಅಂತ ಕೂಡ ಏನೂ ಇಲ್ಲ. ದೇವಸ್ಥಾನಗಳಲ್ಲೂ ಕೂಡ ಪೂಜೆ ಎಲ್ಲ ನಡೀತಾ ಇರುತ್ತೆ. ಭೀಮನ ಅಮಾವಾಸ್ಯೆಯ ಪೂಜೆ ಸಿದ್ಧತೆ, ಪೂಜೆ ಎಲ್ಲನೂ ಕೂಡ ಮಾಡ್ಕೋಬಹುದು. ಬನ್ನಿ ಈಗ ಅಮಾವಾಸ್ಯೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ ತಿಳ್ಕೊಳ್ಳೋಣ. ಇದೇ ಬುಧವಾರ ಆಗಸ್ಟ್ 12ನೇ ತಾರೀಕು ಬೆಳಗಿನ ಜಾವ 1:55 ಅಮಾವಾಸ್ಯೆ ತಿಥಿ ಪ್ರಾರಂಭ ಆಗುತ್ತೆ. ಅದೇ ದಿನ ರಾತ್ರಿ 11 ಗಂಟೆಗೆ ಅಮಾವಾಸ್ಯೆ ತಿಥಿ ಮುಕ್ತಾಯ ಆಗುತ್ತೆ. ಅಂದರೆ 12ನೇ ತಾರೀಕು ಬುಧವಾರ ತುಂಬಿದ ಅಮಾವಾಸ್ಯೆ ಅಂತ ಹೇಳ್ತಾರಲ್ಲ, ದಿನಪೂರ್ತಿ ಅಮಾವಾಸ್ಯೆ ಇರುತ್ತೆ. ಬೆಳಗ್ಗೆ ಸೂರ್ಯೋದಯದಲ್ಲಿ ಮತ್ತು ರಾತ್ರಿ ಚಂದ್ರೋದಯ ಸಮಯದಲ್ಲಿ ನಮಗೆ ಅಮಾವಾಸ್ಯೆ ತಿಥಿ ಇರುತ್ತೆ. ಹಾಗಾಗಿ ಈ ಅಮಾವಾಸ್ಯೆಗೆ ಮಹತ್ವ ಜಾಸ್ತಿ. ಅಮಾವಾಸ್ಯೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ ತಿಳ್ಕೊಂಡ್ರಿ ಅಲ್ವಾ. ಇನ್ನು ಈ ದಿನದ ಪೂಜೆ ಸಮಯ ಬೆಳಗಿನ ಬ್ರಾಹ್ಮಿ ಮುಹೂರ್ತ 4:30 ಬೆಳಗ್ಗೆ 5:20 ತನಕ ಇರುತ್ತೆ. ಆ ಸಮಯದಲ್ಲಿ ಪೂಜೆ ಮಾಡಬಹುದು. ಆ ಸಮಯದಲ್ಲಿ ಮಾಡೋಕ್ಕಾಗಲಿಲ್ಲ ಅಂದರೆ ಆದಷ್ಟು ಬೆಳಗ್ಗೆ 7:30 ಒಳಗಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಆ ನಂತರ ಬೇಡ, ಯಾಕಂದರೆ ಯಮಗಂಡ ಕಾಲ ಇರುತ್ತೆ. ಹಾಗಾಗಿ ಬೆಳಗ್ಗೆ 7:30 ಒಳಗಾಗಿ ಪೂಜೆ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಆ ಸಮಯದಲ್ಲಿ ಮಾಡೋದಕ್ಕೆ ಆಗಲಿಲ್ಲ ಅಂತಂದರೆ ಬೆಳಗ್ಗೆ 9:15 11 ಗಂಟೆ ಒಳಗಾಗಿ ಮಾಡಬಹುದು. ಇನ್ನು ಈ ಸಮಯದಲ್ಲೂ ನೀವು ಮಾಡೋಕ್ಕಾಗಲಿಲ್ಲ ಅಂದರೆ ಸಂಜೆ 4:30 ನಂತರನೇ ಮಾಡಬೇಕು. ಅದಾದಮೇಲೆ ಯಾವುದೇ ಒಳ್ಳೆಯ ಸಮಯಗಳಿಲ್ಲ. ಹಾಗಾಗಿ ಈ ಸಮಯದಲ್ಲಿ ಮಾಡ್ಕೋಬಹುದು. ಸಂಜೆ 4:30 6 ಗಂಟೆ ತನಕ ಅಮೃತ ಗಳಿಗೆ ಇರುತ್ತೆ. ಈ ಸಮಯದಲ್ಲೂ ಕೂಡ ನೀವು ಸಂಜೆ ಪೂಜೆ ಮಾಡ್ಬೋದು. ಸಂಜೆನೇ ನೀವು ದೀಪಸ್ತಂಭಗಳನ್ನ ಸ್ಥಾಪನೆ ಮಾಡಿ ಜ್ಯೋತಿರ್ಭೀಮೇಶ್ವರ ವ್ರತ ಹಾಗೆ ನಿಮ್ಮ ಗಂಡನ ಪಾದಪೂಜೆನೂ ಕೂಡ ಮಾಡ್ಕೋಬಹುದು. ಬೆಳಗ್ಗೆನೇ ಮಾಡ್ತೀವಿ ಅಂದರೆ ತುಂಬ ಒಳ್ಳೆಯದು. ಬೆಳಗ್ಗೆ 4:30 7:30 ಒಳಗಾಗಿ ಪೂಜೆ ಮಾಡ್ಕೊಳ್ಳಿ. ಬೇಗ ಪೂಜೆ ಮುಗಿದ್ರೆ ಗಂಡ ಹೆಂಡತಿ ಜೊತೆಯಲ್ಲಿ ದೇವಸ್ಥಾನಕ್ಕೆಲ್ಲ ಹೋಗಿ ಬರ್ಬೋದಲ್ವ. ಹಾಗಾಗಿ ಆದಷ್ಟು ಹಿಂದಿನ ದಿನ ಈ ರೀತಿ ಸಿದ್ಧತೆಗಳನ್ನ ಮಾಡ್ಕೊಳ್ಳಿ. ಬೆಳಗ್ಗೆ ಬೇಗ ಪೂಜೆ ಮಾಡಿ. ಬನ್ನಿ ಈಗ ಜ್ಯೋತಿರ್ಭೀಮೇಶ್ವರ ವ್ರತದ ಅಮಾವಾಸ್ಯೆ ಪೂಜೆಗೆ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ತೀನಿ. ಇವತ್ತು ಭೀಮನ ಅಮಾವಾಸ್ಯೆ ಪೂಜೆಗೆ ಏನೆಲ್ಲ ತಯಾರಿ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಏನೆಲ್ಲ ಸಾಮಗ್ರಿಗಳನ್ನ ಜೋಡಿಸಿಟ್ಕೋಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಮೊದಲಿಗೆ ಪೂಜೆಗೆ ಏನೆಲ್ಲ ಬೇಕೋ ಅದನ್ನು ಈ ಥರ ಜೋಡಿಸಿ ಇಟ್ಕೋಬೇಕು ಒಂದಿನ ಮೊದಲೇ. ಆಗ ಮಾತ್ರನೇ ನಾವು ಸಮಯಕ್ಕೆ ಸರಿಯಾಗಿ ಪೂಜೆ ಮಾಡೋದಕ್ಕೆ ಸಾಧ್ಯ ಆಗೋದು. ಏನೆಲ್ಲ ಬೇಕು: ಅರಿಶಿನ, ಕುಂಕುಮ, ಅಕ್ಷತೆ, ಕರ್ಪೂರ, ಊದ್ಬತ್ತಿ ಮತ್ತು ಗಂಧ. ಇದು ನಾನು ಮೀಶೋದಲ್ಲಿ ತೊಗೊಂಡಿದ್ದು, ಲಿಂಕ್ ಕೂಡ ಶೇರ್ ಮಾಡಿದೆ. ಚೆನ್ನಾಗೇ ಇದೆ. ಮತ್ತು ಇದು ಬಿಳಿ ಗಂಧ, ನಮ್ಮ ಕಡೆ ನಾಮ ಅಂತ ಹೇಳ್ತೀವಿ. ಇದನ್ನು ಕೂಡ ಶಿವಲಿಂಗಕ್ಕೆ ಹಚ್ತೀವಿ. ಹಾಗಾಗಿ ಎರಡರಲ್ಲಿ ಯಾವುದಿದ್ರೂ ಉಪಯೋಗಿಸ್ಕೋಬೋದು. ಮತ್ತು ಇದು 5 ಎಳೆ ದಾರ, ತುಂಬಾ ಉಪಯೋಗ ಆಗುತ್ತೆ. ಈ ಥರದ್ದು ದಾರದುಂಡೆ ತೊಗೊಳ್ಳಿ. 5 ಎಳೆ ಸಿಗಲ್ಲ ಅಂದರೆ 3 ಎಳೆ ದಾರದುಂಡೆ ಕೂಡ ತೊಗೋಬೋದು. ಗೆಜ್ಜೆ ವಸ್ತ್ರ ಮತ್ತು ಈ ರೀತಿ 2 ಕಂಕಣನ ರೆಡಿ ಮಾಡಿ ಇಟ್ಕೋಬೇಕು. ಈ ರೀತಿ ಅರಿಶಿನ ಕೊಂಬಿಗೆ 5 ಎಳೆ ದಾರನ ಈ ಥರ ಕಟ್ಟಿ ರೆಡಿ ಮಾಡಿ ಇಟ್ಕೋಬೇಕು. 2 ಅರಿಶಿನ ಕೊಂಬಿನ ಕಂಕಣನ ರೆಡಿ ಮಾಡ್ಕೋಬೇಕು. ಇನ್ನು ತೆಂಗಿನಕಾಯಿ ಮತ್ತು ಅಕ್ಕಿನೂ ಬೇಕು ತಟ್ಟೆನಲ್ಲಿ ಹಾಕಿ ಇಡೋದಕ್ಕೆ. ಅಕ್ಕಿ ಮತ್ತು ತುಪ್ಪದ ಬತ್ತಿ, ರಂಗೋಲಿ ಯಾಕೆ ಅಂದರೆ ನಾವೀಗ ಎಲ್ಲಿ ಜ್ಯೋತಿರ್ಭೀಮೇಶ್ವರ ವ್ರತ ಮಾಡೋದಕ್ಕೆ ದೀಪನ ಎಲ್ಲಿ ಸ್ಥಾಪನೆ ಮಾಡ್ತೀವೋ ಹಾಗಾಗಿ ಅಲ್ಲಿ ರಂಗೋಲಿ ಬೇಕು. ಮತ್ತು ಹೂಗಳು ಆದಷ್ಟು ಬಿಳಿ ಹೂವು ತುಂಬ ಒಳ್ಳೆಯದು. ಮಲ್ಲಿಗೆ ಹೂವು, ಮಳ್ಳೆ ಹೂವು, ಬಿಳಿ ದಾಸವಾಳ, ಬಿಳಿ ತಾವರೆ ಹೂವು, ಬಿಳಿ ಸೇವಂತಿಗೆ ಯಾವುದು ಸಿಗುತ್ತೋ ಅದನ್ನು ಉಪಯೋಗಿಸಿ.
ಹಾಗೆ ಗಣೇಶನಿಗೆ ಗರಿಕೆ 21 ಗರಿಕೆ. ಮತ್ತು ಇದು ಈಗ ವ್ರತ ಮಾಡ್ತಾರಲ್ವ ಹೆಣ್ಮಕ್ಳು, ಮದುವೆ ಆಗಿರುವಂಥವ್ರು ಮದುವೆ ಆಗದೇ ಇರುವಂಥ ಹೆಣ್ಮಕ್ಳು ಇಬ್ಬರು ಕೂಡ ಈ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡಬಹುದು. ಹಾಗಾಗಿ ಅವರ ಕೈಗೆ ವ್ರತದ ದಾರನ ಕಟ್ಕೊಳ್ಳೋದಕ್ಕೆ ಸೇವಂತಿಗೆ ಹೂವು ಮತ್ತು ತಾಂಬೂಲ, ಇದು 6 ವಿಳ್ಯದೆಲೆ ಇರಬೇಕು. 6 ವಿಳ್ಯದೆಲೆ ಮತ್ತು ಅಡಿಕೆ. ಯಾಕೆ ಅಂತಂದರೆ 2 ದೀಪದ ಕೆಳಗಡೆ ಇಡೋದಕ್ಕೆ 4 ವಿಳ್ಯದೆಲೆ ಮತ್ತು ತಾಂಬೂಲ ಇಡೋದಕ್ಕೆ 2 ವಿಳ್ಯದೆಲೆ. ಹಾಗಾಗಿ ವಿಳ್ಯದೆಲೆ ಅಡಿಕೆ 6 ವಿಳ್ಯದೆಲೆ ಮತ್ತು ಅಡಿಕೆ, ಗರಿಕೆ, ಇನ್ನು ತಾಂಬೂಲದ ಜೊತೆಗೆ ಬಾಳೆಹಣ್ಣು, ನೈವೇದ್ಯಕ್ಕೆ ಬಾಳೆಹಣ್ಣು, ಈ ರೀತಿ ದೀಪದ ಕಂಬಗಳನ್ನು ರೆಡಿ ಮಾಡಿ ಇಟ್ಕೋಬೇಕು. ಚಿಕ್ಕದು ಅಥವಾ ದೊಡ್ಡದು ದೀಪದ ಕಂಬಗಳನ್ನ ಇಟ್ಕೋಬೋದು. ನಾನು ಈ ಥರ ಇರೋ ದೀಪದ ಕಂಬನ ತೊಗೊಂಡಿದ್ದೀನಿ. ಸ್ವಲ್ಪ ಹೈಟ್ ಆಗಿದೆ. ಯಾವುದೇ ರೀತಿ ದೀಪಗಳನ್ನು ಇಡ್ಬೋದು ಪೂಜೆಗೆ, ಆದರೆ ಈ ರೀತಿ ಕಂಬ ಇರಬೇಕು. ಕಾಳಿ ಕಂಬ ಅಂತ ಕೂಡ ಕರೀತಾರೆ. ಹಾಗಾಗಿ ಈ ರೀತಿ ದೀಪದ ಕಂಬಗಳನ್ನೇ ಇಟ್ಟು ಪೂಜೆ ಮಾಡಬೇಕು. ಸ್ವಲ್ಪ ಚಿಕ್ಕದಿದ್ರೂ ಪರವಾಗಿಲ್ಲ, ಜೋಡಿ ದೀಪಗಳನ್ನೇ ಇಟ್ಟು ಪೂಜೆ ಮಾಡಬೇಕು. ಬೆಳ್ಳಿ ದೀಪ ಅಥವಾ ಹಿತ್ತಾಳೆ ದೀಪ ಇದ್ದರೆ ಇಡಬಹುದು. ಹಾಗೆ ಶಿವಪಾರ್ವತಿ ಫೋಟೋ ಇಲ್ಲ ಅನ್ನೋರು ಯಾವುದಾದ್ರೂ ವ್ರತದ ಬುಕ್ ಇದ್ದರೆ ಇಡ್ಬೋದು, ಅಥವಾ ಶಿವಲಿಂಗ ಇದ್ದರೂ ಕೂಡ ಇಡ್ಬೋದು. ಇನ್ನು ಇದ್ರ ಜೊತೆಗೆ ಈ ಪೂಜೆನಲ್ಲಿ ಗಣಪತಿ ವಿಗ್ರಹ ಕೂಡ ಇಡಬೇಕಾಗತ್ತೆ. ಪೂಜೆಗೆ ರೆಡಿ ಮಾಡ್ಕೊಳ್ಳುವಾಗ, ಪೂಜೆಗೆ ರೆಡಿ ಮಾಡ್ಕೊಳ್ಳುವಾಗ ನಾನು ನಿಮಗೆ ತೋರಿಸ್ತೀನಿ ಯಾವ್ಯಾವ ರೀತಿ ಇಟ್ಕೋಬೇಕು ಅಂತ. ನಮ್ಮ ಮನೇಲಿ ಶಿವಪಾರ್ವತಿ ಫೋಟೋ ದೇವ್ರ ಮನೆಯಲ್ಲಿದೆ. ನಾನು ಈ ಪೂಜೆ ಕೂಡ ದೇವ್ರ ಮನೆಯಲ್ಲೇ ಮಾಡೋದು. ಈಗ ನಿಮಗೆ ಡೆಮೋ ವಿಡಿಯೋ ನಾನು ತೋರಿಸ್ತಾ ಇರೋದ್ರಿಂದ ನಾನು ಈ ಶಿವನ ಬುಕ್ಕು, ಶಿವ ಸಹಸ್ರನಾಮದ ಬುಕ್ ಇದೆ ನನ್ನ ಹತ್ರ. ಈ ಬುಕ್ಕಲ್ಲೂ ಕೂಡ ಶಿವನ ಫೋಟೋ ಇರೋದ್ರಿಂದ ಇದನ್ನೇ ನಾನು ಈ ರೀತಿ ಹಿಂಭಾಗದಲ್ಲಿಟ್ಟು ನಿಮಗೆ ಪೂಜೆ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ವ್ರತದ ದಾರನ ಯಾವ ರೀತಿ ರೆಡಿ ಮಾಡ್ಕೋಬೇಕು ಅಂತ ಕೂಡ ನಿಮ್ಗೆ ಹೇಳ್ತಾ ಇದ್ದೀನಿ. ಮದುವೆ ಆಗದೇ ಇರುವಂಥ ಹೆಣ್ಮಕ್ಳು 5 ಎಳೆ ದಾರ 5 ಗಂಟುಗಳನ್ನು ಹಾಕಬೇಕು. ಅಂದರೆ ಹೂವನ್ನು ಕೂಡ ಸೇರಿಸಿ, ಹೂವಿಗೆ ಹಾಕೋ ಗಂಟನ್ನು ಸೇರಿಸಿ 5 ಎಳೆ ದಾರ 5 ಗಂಟು. ಮದುವೆ ಆಗಿರುವಂಥ ಹೆಣ್ಮಕ್ಳು ಇದರಲ್ಲಿ 9 ಎಳೆ ದಾರ ತೊಗೋಬೇಕು. ಹೂವನ್ನು ಸೇರಿಸಿ 9 ಗಂಟು. ಮಧ್ಯೆ ಹೂವಿಗೆ 1 ಗಂಟು ಹಾಕಿರ್ತೀರ, ಆ ಕಡೆ 4 ಈ ಕಡೆ 4 ಆ ಥರ ಹಾಕ್ಬೋದು. 5 ಗಂಟು ಹಾಕೋರು ಮಧ್ಯೆ ಹೂವಿಗೆ 1 ಗಂಟು, ಆ ಕಡೆ 2 ಈ ಕಡೆ 2 5 ಗಂಟು ಆಗುತ್ತೆ. ಈ ರೀತಿ ಪೂಜೆ ಎಲ್ಲ ಆದಮೇಲೆ ನಿಮಗಿಂತ ದೊಡ್ಡವ್ರ ಕೈಲಿ, ಅಂದರೆ ಮದುವೆ ಆಗಿರೋಂಥ ಹೆಣ್ಮಕ್ಳು ಗಂಡನ ಕೈಲಿ ಕಟ್ಟಿಸ್ಕೋಬೋದು. ಮದುವೆ ಆಗದೇ ಇರೋಂಥ ಹೆಣ್ಮಕ್ಳು ಅವರ ತಾಯಿ ಕೈಯಲ್ಲಿ ಈ ದಾರನ ಈ ವ್ರತದ ದಾರವನ್ನು ಕಟ್ಟಿಸ್ಕೋಬೋದು. ಈ ರೀತಿ ರೆಡಿ ಮಾಡಿ ಇಟ್ಕೋಬೇಕು. ಹಾಗೆ ದೀಪಕ್ಕೆ ತುಪ್ಪ ಅಥವಾ ಎಳ್ಳೆಣ್ಣೆನ ಹಾಕ್ಬೋದು. ತುಪ್ಪ ಹಾಕಿದ್ರೆ ತುಂಬಾ ಶ್ರೇಷ್ಠ. ಆ ದೀಪದ ಕಂಬಗಳ ಮುಂದೆ ಇನ್ನೂ 2 ದೀಪ ಹಚ್ಚಬೇಕಾಗತ್ತೆ. ಆ ದೀಪಗಳಿಗಾದ್ರೂ ತುಪ್ಪ ಹಾಕಿ ಹಚ್ಬೋದು. ಈ ದೀಪಗಳಿಗೆ ಯಾಕಂದರೆ ಕೆಲವರೆಲ್ಲ ದೊಡ್ಡ ದೀಪ ಇಟ್ಟಿರ್ತೀರ, ಹಾಗಾಗಿ ಎಳ್ಳೆಣ್ಣೆನ ಹಾಕಿ ಆ ದೀಪಗಳನ್ನ ಹಚ್ಚಿ ಅದ್ರ ಮುಂದೆಗಡೆ ಹಚ್ಚುವಂಥ ದೀಪಕ್ಕಾದ್ರೂ ತುಪ್ಪ ಹಾಕಿ ದೀಪ ಹಚ್ಬೋದು, ಅಥವಾ ತುಪ್ಪದ ಬತ್ತಿಯಿಂದ ಆರತಿ ಮಾಡ್ಬೋದು. ಇನ್ನು ಈ ದಿನ ನೈವೇದ್ಯಕ್ಕೆ ಹಾಲು, ಹಣ್ಣುಗಳು ಅಥವಾ ಪಾಯಸ ಯಾವುದಾದ್ರೂ ಸರಿ, ಕಡಲೆಬೇಳೆ ಪಾಯಸ, ಹೆಸರುಬೇಳೆ ಪಾಯಸ ಮಾಡ್ಬೋದು. ಮತ್ತು ಬೆಲ್ಲದನ್ನ, ಸಿಹಿ ಪೊಂಗಲನ್ನು ಮಾಡಿಡ್ಬೋದು. ಮೊಸರನ್ನ ನೈವೇದ್ಯಕ್ಕೆ ಇಡ್ಬೋದು. ಪೊಂಗಲ್ಲು ಮತ್ತು ಮೊಸರನ್ನ ಎರಡೂ ಕೂಡ ಇಟ್ಟರೆ ತುಂಬ ಒಳ್ಳೆಯದು. ಬೆಲ್ಲದನ್ನ ಶಿವನಿಗೆ ಪ್ರೀತಿ, ಮೊಸರನ್ನ ಪಾರ್ವತಿ ದೇವಿಗೆ ಪ್ರೀತಿ, ಅಂದರೆ ದುರ್ಗಾದೇವಿಗೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಇದೆರಡನ್ನೂ ಕೂಡ ಮಾಡ್ಬೋದು. ಅಥವಾ ಕೋಸಂಬರಿನೂ ಕೂಡ ಮಾಡಿ ನೈವೇದ್ಯಕ್ಕೆ ಇಡಬಹುದು. ಯಥಾಶಕ್ತಿ ನಿಮ್ಮ ಶಕ್ತಿ ಅನುಸಾರ ಏನಾಗುತ್ತೆ ಇಡಿ, ಅಥವಾ ಸಿಹಿ ಅವಲಕ್ಕಿ ಕೂಡ ಮಾಡಿ ಈ ದಿನ ನೈವೇದ್ಯಕ್ಕೆ ಇಡ್ಬೋದು. ಸ್ನೇಹಿತರೆ, ಆಷಾಢ ಅಮಾವಾಸ್ಯೆ ಅಥವಾ ಭೀಮನ ಅಮಾವಾಸ್ಯೆ ಯಾವ ದಿನ ಆಚರಣೆ ಮಾಡಬೇಕು, ಅಮಾವಾಸ್ಯೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಈ ದಿನದ ವಿಶೇಷತೆ ಏನು, ಹಾಗೆ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಯಾಕೆ ಮಾಡ್ತೀವಿ ಮತ್ತು ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು, ಇದನ್ನೆಲ್ಲ ತಿಳ್ಕೊಂಡ್ರಿ ಅಲ್ವಾ. ಯಥಾಶಕ್ತಿ ಪೂಜೆ ಸಿದ್ಧತೆ ಎಲ್ಲ ಮಾಡ್ಕೊಳ್ಳಿ. ಇನ್ನು ಮಂತ್ರ ಸಹಿತ ಹಂತವಾಗಿ ಯಾವ ರೀತಿ ಸರಳವಾಗಿ ಪೂಜೆ ಮಾಡಬೇಕು, ಹಾಗೆ ಈ ದಿನ ಉಪವಾಸ ಇರಬೇಕಾ ಬೇಡವಾ, ಮತ್ತು ಗಂಡನ ಪಾದ ಪೂಜೆ ಮಾಡೋದಾದರೆ ಯಾವ ರೀತಿ ಮಾಡಬೇಕು ಅನ್ನುವಂಥ ಸಂಪೂರ್ಣ ಮಾಹಿತಿ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೋಗಿ ಬರಲಾ.